ಹಾಯ್ ಹಲೋ ನಮಸ್ಕಾರ. ಅಂಬಿಕಾಸ್ ಕಿಚನ್ ಆ್ಯಂಡ್ ಡೈರೀಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ತುಂಬ ಸಿಂಪಲ್ಲಾಗಿ ಮಾಡುವಂತಹ ಒಂದು ತರಕಾರಿ ಸಾಂಬಾರನ್ನ ತೋರಿಸ್ತಾ ಇದ್ದೀನಿ. ಇದು ಕೇರಳ ಸ್ಟೈಲಲ್ಲಿರುತ್ತೆ. ಒಂದು ಸಲ ಈ ತರಕಾರಿ ಸಾಂಬಾರನ್ನ ನೀವು ಕೂಡ ಟ್ರೈ ಮಾಡಿ. ಯಾವಾಗಲೂ ಒಂದೇ ಥರ ಸಾಂಬಾರು ತಿಂದು ತಿಂದು ಬೋರ್ ಆಗಿರೋರಿಗೆ ಈ ಸಾಂಬಾರು ತುಂಬಾ ಇಷ್ಟ ಆಗುತ್ತೆ. ಒಂದು ಸಲ ನೀವು ಟ್ರೈ ಮಾಡಿ, ಪದೇ ಪದೇ ಇದನ್ನೇ ಮಾಡ್ಕೋತೀರಾ. ಮತ್ತು ಯಾರ್ಯಾರು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರೋ ಅವರೆಲ್ಲರೂ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಬೇಕಂತ ಕೇಳ್ಕೊತಾ ಇದ್ದೀನಿ. ಬನ್ನಿ ಈಗ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನೋಡೋಣ. ಈ ಸಾಂಬಾರು ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು, ಹಾಗೂ ತುಂಬ ಟೇಸ್ಟಾಗಿರುತ್ತೆ. ನೋಡಿ, ಈ ಸಾಂಬಾರು ಜೊತೆಯಲ್ಲಿ ಎರಡು ಬಾಳೆಕಾಯಿ ಬಜ್ಜಿ, ಒಂದು ಹಪ್ಪಳ ಇಟ್ಕೊಂಡು ತಿಂದರೆ ತುಂಬಾ ಟೇಸ್ಟಾಗಿರುತ್ತೆ. ಈಗ ವಿಡಿಯೋ ಒಳಗಡೆ ಹೋಗೋಣವಾ. ನೋಡಿ, ಈಗ ತರಕಾರಿನ ಈ ಥರ ದಪ್ಪದಪ್ಪಕ್ಕೇ ಕಟ್ ಮಾಡ್ಕೊಳ್ಳಿ. ತರಕಾರಿ ನೀವು ಯಾವುದು ಬೇಕಾದರೂ ಹಾಕ್ಕೊಳ್ಬೋದು. ನಾನಿಲ್ಲಿ ಬಾಳೆಕಾಯಿ, ಆಲೂಗಡ್ಡೆ ಹಾಗೂ ಈರುಳ್ಳಿನ ಉದ್ದುದಕ್ಕೆ ಹೆಚ್ಕೋತಾ ಇದ್ದೀನಿ. ಮತ್ತು ಗೆಡ್ಡೆಕೋಸು ಕೂಡ ತಗೊಂಡಿದ್ದೀನಿ. ಗೆಡ್ಡೆಕೋಸು ಹಾಗೂ ಹೀರೆಕಾಯಿ ಮತ್ತು ಟೊಮೊಟೊ, ಒಂದು ಸ್ವಲ್ಪ ತೊಂಡೆಕಾಯಿ, ಒಂದು ಸ್ವಲ್ಪ ಚಪ್ರದ ಅವರೆಕಾಯಿ ಹಾಗೂ ಬೀನ್ಸು, ಇಷ್ಟು ತರಕಾರಿನ ಕೂಡ ಇದ್ರ ಜೊತೆಲೇ ಟೊಮೊಟೊ ಕೂಡ ಒಂದು ಚಿಕ್ಕ ಮುಲ್ಲಂಗಿ ಕೂಡ ಸೇರಿಸ್ಕೊತಾ ಇದ್ದೀನಿ. ಟೊಮೊಟೊನು ಕೂಡ ಹೆಚ್ಕೊಂಡು ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿ ಒಂದು ಕುಕ್ಕರಲ್ಲಿ ನೋಡಿ ಎಲ್ಲ ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪ ಅದಕ್ಕೆ ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಸೇರಿಸ್ಕೊತಾ ಇದ್ದೀನಿ. ಜೊತೆಯಲ್ಲೇ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿನೂ ಸೇರಿಸ್ಕೊಂಡು, ನಾನಿಲ್ಲಿ ಕುಕ್ಕರಲ್ಲಿ ಮೊದಲೇ ಬೇಳೆ ಬೇಯಿಸಿಟ್ಕೊಂಡಿದ್ದೆ, ಆ ಬೇಳೆನ ಇದ್ರ ಜೊತೆ ಸೇರಿಸ್ಕೊತಾ ಇದ್ದೀನಿ. ಯಾಕಂದರೆ ತರಕಾರಿ ಜೊತೆನೇ ಬೇಳೆ ಹಾಕ್ಬಿಟ್ರೆ ಎರಡು ಒಟ್ಟಿಗೆ ನುಣ್ಣಗಾಗಲ್ಲ. ಆದ್ದರಿಂದ ಫಸ್ಟು ನಾವು ಬೇಳೆನ ಸ್ವಲ್ಪ ಬೇಯಿಸ್ಕೊಂಡು ಅದ್ರ ಜೊತೆಯಲ್ಲಿ ತರಕಾರಿನ ಮಿಕ್ಸ್ ಮಾಡಿಕೊಂಡ್ರೆ ತರಕಾರಿ ಸ್ವಲ್ಪ ಒಂದು ವಿಸಿಲ್ ಬಂದರೆ ಸಾಕು. ತರಕಾರಿ ತುಂಬ ಜಾಸ್ತಿ ವಿಸಿಲ್ ಬರೋ ಥರ ಬೇಡ, ಸುಮ್ಮನೆ ಸಿಂಪಲಾಗಿ ಒಂದು ವಿಸಿಲ್ ಬಂದರೆ ಸ್ಟವ್ ಆಫ್ ಮಾಡಿಕೊಂಡ್ರೆ ಸಾಕು. ನೋಡಿ, ಈಗ ಲೆಡ್ ಕ್ಲೋಸ್ ಮಾಡಿಕೊಂಡು ಒಂದೇ ಒಂದು ವಿಸಿಲ್ ಬಿಡೋಣ ಸಾಕು. ತುಂಬ ಜಾಸ್ತಿ ವಿಸಿಲ್ ತಗೊಬೇಡಿ, ತರಕಾರಿ ನುಣ್ಣಗಾಗ್ಬಿಡುತ್ತೆ. ಆಯಿತಾ? ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ನೋಡಿ, ನಾವು ಮಸಾಲೆಗೆ ಯಾವುದೇ ಸಾಂಬಾರು ಪುಡಿನ ಇಲ್ಲಿ ಯೂಸ್ ಮಾಡ್ತಾ ಇಲ್ಲ. ತುಂಬ ಸಿಂಪಲ್ಲಾಗಿ ಮಸಾಲೆ ರೆಡಿ ಮಾಡ್ಕೋತಾ ಇದ್ದೀರಿ. ಮಸಾಲೆಗೆ ನಾನಿಲ್ಲಿ ಹಸಿ ಕಾಯಿನ ತುರ್ಕೊಂಡು ಒಂದು ಬಟ್ಲು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಅದ್ರ ಜೊತೆಗೇ ಒಂದು 7-8 ಆಗುವಷ್ಟು 2 ಥರ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಒಂದು ಖಾರದ ಮೆಣಸಿನ್ಕಾಯಿ ಹಾಗೂ ಬಾಡಿಗೆ ಮೆಣಸಿನ್ಕಾಯಿ ಎರಡನ್ನು ಕೂಡ ಸೇರಿಸ್ಕೊಂಡು, ಒಂದು 3 ಟೀ ಸ್ಪೂನ್ ಆಗುವಷ್ಟು ಧನಿಯಾ ಕಾಳು ಅದನ್ನು ಕೂಡ ತಗೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ನಂತರ ನೋಡಿ, ಜೀರಿಗೆ, ಮೆಣಸು, ಮೆಂತ್ಯೆ ಇದಿಷ್ಟನ್ನು ಕೂಡ ಇಲ್ಲಿ ಸೇರಿಸ್ಕೋತಾ ಇರಿ. ಜೀರಿಗೆ ಬಂದು 1.5 ಟೀ ಸ್ಪೂನ್ ತೊಗೊಂಡಿದ್ದೀನಿ. ಮೆಂತ್ಯೆ ಒಂದು 1/4 ಟೀ ಸ್ಪೂನ್ ಸಾಕು. ಮೆಣಸು ಒಂದು ಅರ್ಧ ಟೀ ಸ್ಪೂನ್. ಇದಿಷ್ಟನ್ನು ತಗೊಂಡು ಅದನ್ನು ಕೂಡ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ. ನಂತರ ಸ್ವಲ್ಪ ಬೆಳ್ಳುಳ್ಳಿ ಚಿಪ್ಪೆ ಬಿಡಿಸ್ಕೊಂಡು ಅದನ್ನು ಕೂಡ ಸೇರಿಸ್ಕೊಂಡು, ಒಂದು ಚೂರು ಎಣ್ಣೆ ಹಾಕ್ಕೊಂಡು ಅದನ್ನು ಕೂಡ ಈಗ ಇಲ್ಲಿ ಚೆನ್ನಾಗಿ ನೋಡಿ ಕಲ್ಲರ್ ಈ ರೀತಿ ಬರೋ ಅಷ್ಟು ಫ್ರೈ ಮಾಡ್ಕೋಬೇಕು ನಾವು. ನೋಡಿ, ಕೆಂಪಗಾಗಬೇಕು. ಈಗ ಇದನ್ನು ತಣ್ಣಗಾಗಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ. ನೋಡಿ, ಜಾರ್ಗೆ ಹಾಕ್ಕೊಂಡಿದ್ದೀನಿ. ನುಣ್ಣಗೆ ಈ ಅದಕ್ಕೆ ರುಬ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಈಗ ಒಂದು ವಿಸಿಲ್ ತಗೊಂಡಿದ್ರಲ್ಲ, ಮುಚ್ಚಳ ಓಪನ್ ಮಾಡಿಕೊಂಡು ಈ ಮಸಾಲೆನ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ನನಗಿಲ್ಲಿ ತರಕಾರಿ ನುಣ್ಣಗೆ ಬೆಂದಿಲ್ಲ. ನೀವು ಅಷ್ಟೇ ತುಂಬ ನುಣ್ಣಗೆ ಬೇಯಿಸ್ಕೊಂಡ್ರೆ ಪುಡಿ ಪುಡಿ ಆಗಿಬಿಡುತ್ತೆ. ನೋಡಿಕೊಂಡು ತರಕಾರಿ ಬೇಯಿಸ್ಕೊಳ್ಳಿ. ಬೇಕಾದರೆ ನೀವು ಕುಕ್ಕರಲ್ಲಿ ಹಾಗೆ ಕೂಡ ವಿಸಿಲ್ ಹಾಕ್ದಿರ ಕೂಡ ತರಕಾರಿನ ನೀವು ಬೇಯಿಸ್ಕೊಬೋದು. ತರಕಾರಿನ ನೋಡಿಕೊಂಡು ಬೇಯಿಸ್ಕೊಳ್ಳಿ. ಹಾಗೆ ನಾನಿಲ್ಲಿ ಹಿಂಗನ್ನ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಹಿಂಗನ್ನ ಕೂಡ ಸೇರಿಸ್ಕೊತಾ ಇದ್ದೀನಿ. ನಂತರ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಈಗ ಒಗ್ಗರಣೆ ಕೂಡ ನಾವು ರೆಡಿ ಮಾಡ್ಕೊಳ್ಳೋಣ. ನೋಡಿ, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಕಲಿಸ್ಕೊಳ್ಳೋಣ. ಬನ್ನಿ, ಈಗ ನಾವು ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ. ಈ ಸಾಂಬಾರು ತುಂಬಾ ಟೇಸ್ಟಾಗಿರುತ್ತೆ. ದಯವಿಟ್ಟು ಒಂದು ಸಲ ನೀವು ಟ್ರೈ ಮಾಡಿ. ಈಗ ಒಗ್ಗರಣೆಗೆ ಎಣ್ಣೆ ಹಾಕೋತಾ ಇದ್ದೀನಿ. ಅಡುಗೆ ಎಣ್ಣೆ ಸೇರಿಸ್ಕೊಂಡು 1 ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕೋತಾ ಇದ್ದೀನಿ. ಜೊತೆಯಲ್ಲೇ 1 ಸ್ಪೂನ್ ಆಗೋಷ್ಟು ಜೀರಿಗೆ ಕೂಡ ಸೇರಿಸ್ಕೋತಾ ಇದ್ದೀನಿ. ಒಂದು 3 ಮೆಣಸಿನ್ಕಾಯಿನ ಮುರಿದು ಹಾಕೋತಾ ಇದ್ದೀನಿ. ನಂತರ ಕರಿಬೇವು ಕೂಡ ಇದರಲ್ಲಿ ಸೇರಿಸ್ಕೋತಾ ಇದ್ದೀನಿ. ಎಲ್ಲನೂ ಸಿಡಿದ ಮೇಲೆ ನೋಡಿ, ಈಗ ಸಿಡಿತಾ ಇದೆಯಲ್ಲ, ಇದನ್ನು ಸಾಂಬಾರ್ಗೆ ಹಾಕ್ಕೊಳ್ಳೋಣ. ಈಗ ಬೇಕಾದವರು ಇದರಲ್ಲಿ ತುಪ್ಪ ಕೂಡ ಸೇರಿಸ್ಕೊಳ್ಬೋದು. ನನಗೆ ಈ ವಿಡಿಯೋನಲ್ಲಿ ಹುಣಸೆ ಹುಳಿ ಕೂಡ ನಾನು ಹಾಕಿದ್ದೀನಿ. ಹುಣಸೆ ಹುಳಿ ಹಾಕೋದು ವಿಡಿಯೋ ನನಗೆ ಸ್ಕಿಪ್ ಆಗಿದೆ. ದಯವಿಟ್ಟು ಎಲ್ಲರೂ ಹುಣಸೆ ಹುಳಿನ ಸೇರಿಸ್ಕೊಳ್ಳಿ. ಹುಣಸೆ ಹುಳಿ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಕೊಡುತ್ತೆ. ಕಂಪಲ್ಸರಿ ಹುಣಸೆ ಹುಳಿನ ನೀವು ಸೇರಿಸ್ಕೊಳ್ಬೇಕು. ದಯವಿಟ್ಟು ಎಲ್ಲರೂ ಸೇರಿಸ್ಕೊಳ್ಳಿ. ನೋಡಿ, ಈ ಅದಕ್ಕೆ ಸಾಂಬಾರು ರೆಡಿಯಾಗಿರುತ್ತೆ. ತುಂಬ ಕಲರ್ಫುಲ್, ತುಂಬ ಟೇಸ್ಟಾಗಿ ಬರುತ್ತೆ.
ಎಲ್ಲರೂ ಒಂದು ಸಲ ಈ ಸಾಂಬಾರನ್ನ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಹೇಳಿ. ಥ್ಯಾಂಕ್ ಯು.